ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪ್ರತಿನಿತ್ಯ ನಿಮಗೆ ಸಾಮಾನ್ಯ ಜ್ಞಾನದ 10 ಪ್ರಶ್ನೋತ್ತರಗಳು ಸಿಗ್ತಾ ಇತ್ತು. ಸೊ ಇವತ್ತಿನ ಸಂಚಿಕೆ ತುಂಬ ವಿಶೇಷವಾದದ್ದು. ಯಾಕಂತಂದರೆ ಇದುವರೆಗೂ ನಾವು 500 ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳ ಸಂಗ್ರಹವನ್ನು ಪಾರ್ಟ್ 1 ಆಗಿ ಪಡ್ಕೊಂಡಿದ್ದೀವಿ. ನಿನ್ನೆ ದಿನ ನಾನು ಟೆಲಿಗ್ರಾಮ್ಗೆ ಅದನ್ನ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಅದು ತುಂಬ ಲೇಟ್ ಆಗಿತ್ತು. ಸೊ ನಂಗೆ ಹಾಕಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ಖಂಡಿತ ಟೆಲಿಗ್ರಾಮ್ ಚಾನಲ್ಗೆ ಹಾಕಿರ್ತೀನಿ 1ರಿಂದ 500 ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳ ಒಂದು PDF. ಓಕೆ, ನಿಮ್ಮ ಕೈಗೆ ಸಿಗುತ್ತೆ. ಸೊ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿ ನಾನು ಹೇಳಿದ್ದೀನಲ್ವಾ, ಬೇಕು ಅಂತಂದರೆ ನೀವು ಬರ್ಕೊಳ್ಬೋದು, ಇಲ್ಲಾಂದರೆ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಪ್ರಿಂಟ್ ಕೂಡ ತೆಗೆದುಕೊಳ್ಬಹುದು. ಸೊ ಅದನ್ನು ಪಾರ್ಟ್ 1 ಆಗಿ ಕೊಟ್ಟಿದ್ದೀನಿ. ಸೊ 500 ಕ್ವಶನ್ಸ್ದೊಂದು ಪಾರ್ಟ್ 1 ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈಗ ಇವತ್ತು ನಾವು ಮತ್ತೆ 10 ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀವಿ. ಸೊ ಇವುಗಳ ಸಂಗ್ರಹವು ಸಹ ನಮಗೆ ಎಷ್ಟಾಗುತ್ತೋ ಅಷ್ಟು ಡೈಲಿ ಮಾಡ್ತಾ ಹೋಗೋಣ. ಒಟ್ಟಾರೆ ಆಗಿ ನಾವು GKದ ಒಂದು ಕ್ವಶನ್ಸ್ಗಳನ್ನು ನಾವು ಕೂಡ ಒಂದು ಕಡೆ ಲಿಸ್ಟ್ ಔಟ್ ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಹೋಗೋಣ, ಸರಿನಾ? ಹಾಗಿದ್ರೆ ಇವತ್ತು ನಾವು ಫಸ್ಟಿಂದ ಅಂದರೆ ಮೊದಲ ಕ್ವಶನ್ನಿಂದ ಶುರು ಮಾಡ್ತಾ ಹೋಗೋಣ. ಇಲ್ಲಾಂದರೆ ಸೀರಿಯಲ್ ವೈಸ್ ಆಗಿ ನಾವು 501ನೇ ಪ್ರಶ್ನೆ ಅಂತ ಹೇಳ್ಕೊಳ್ತಾ ಹೋಗಬೇಕಾಗತ್ತೆ. ಅದರ ಬದಲಾಗಿ ನಾವು ಇದನ್ನು ಸೆಕೆಂಡ್ ಪಾರ್ಟ್ ಆಗಿ ತಗೊಂಡು ಸೊ ಇದರಲ್ಲಿ 1ರಿಂದ ಮತ್ತೆ ಎಷ್ಟು ಕ್ವಶನ್ಸ್ ಆಗುತ್ತೋ ಅಷ್ಟನ್ನು ಮತ್ತೆ PDF ಮಾಡಲಿಕ್ಕೆ ಶುರು ಮಾಡೋಣ, ಸರಿನಾ? ಹಾಗಿದ್ರೆ ಇವತ್ತಿನ ಮೊದಲೇ ಪ್ರಶ್ನೆ ನೋಡ್ಕೊಂಡು ಬಿಡೋಣ. ಇವತ್ತಿನ ಕ್ಲಾಸ್ನ ಮೊದಲ ಪ್ರಶ್ನೆ: ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತಹ ಸಾಧನ ಯಾವುದು? ಓಕೆ, ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನ ಯಾವುದು? ಆಗಿದ್ರೆ ಉತ್ತರ ನೋಡ್ಕೊಂಡು ಬಿಡೋಣ. ಕಲ್ಲಿದ್ದಲು, ಕೋಲ್ ಅಂತ ಹೇಳ್ತೀವಿ. ಕಲ್ಲಿದ್ದಲು ಇದು ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತಹ ಸಾಧನ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ಳೋಣ ಸ್ನೇಹಿತರೆ. 2ನೇ ಪ್ರಶ್ನೆ. ಆ್ಯಂಡ್ ಕ್ಲಾಸನ್ನು ನೋಡ್ತಾ ಇರೋರು ಎಲ್ಲರೂ ಕೂಡ ಪ್ಲೀಸ್ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಆ್ಯಂಡ್ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಆಗಿದ್ರೆ ಬನ್ನಿ, ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲ ಕ್ಲಾಸ್ಗಳನ್ನು ವಾಚ್ ಮಾಡ್ತೀರಿ, ಎಲ್ಲ ಇನ್ಫಾರ್ಮೇಷನನ್ನು ಪಡ್ಕೊತಾ ಇದ್ದೀರಿ ಅಂದಾಗ ನೀವು ಅಭ್ಯಾಸವನ್ನು ಎಷ್ಟು ಏನು ಅಂತ ಹೇಳ್ತೀವಿ, ಸೊ ಪವರ್ಫುಲ್ಲಾಗಿ ಹಾರ್ಡಾಗಿ ನೀವು ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ದೀರಾ ಅಂತ ಕಂಡುಬರ್ತಕ್ಕಂಥದ್ದು. ಸೊ ಇದೇ ರೀತಿ ನಿಮ್ಮ ಒಂದು ಅಭ್ಯಾಸ ಮುಂದುವರಿಲಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಆಗಿದ್ರೆ ಬಂಗಾಳದ ಹುಲಿ ಎಂದು ಪ್ರಸಿದ್ಧಿ ಪಡೆದಿದ್ದ ಗವರ್ನರ್ ಜನರಲ್ ಯಾರು? ಓಕೆ, ಬಂಗಾಳದ ಹುಲಿ ಅಂತ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅವರು ಯಾವುದು? ಗವರ್ನರ್ ಜನರಲ್ ಆಗಿರ್ತಾರೆ. ಹಾಗಿದ್ರೆ ಯಾರು? ಆಗಿದ್ರೆ ಉತ್ತರ ನೋಡೋಣ ಬನ್ನಿ. ಲಾರ್ಡ್ ವೆಲ್ಲೆಸ್ಲಿ. ಓಕೆ, ಲಾರ್ಡ್ ವೆಲ್ಲೆಸ್ಲಿ ಬಂಗಾಳದ ಹುಲಿ ಎಂದು ಪ್ರಸಿದ್ಧಿ ಪಡೆದಂತಹ ಗವರ್ನರ್ ಜನರಲ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ: ಬರೀ ಕಣ್ಣಿಗೆ ಕಾಣುವ ಸಮೀಪದ ಸೂರ್ಯನಲ್ಲದ ನಕ್ಷತ್ರ ಯಾವುದು? ನೋಡಿ, ಬರೀ ಕಣ್ಣಿಗೆ ಕಾಣುವ ಸಮೀಪದ ಅಂದರೆ ಸೂರ್ಯನಲ್ಲದ ನಕ್ಷತ್ರ ಯಾವುದು ಅಂತ ಪ್ರಶ್ನೆ. ಆಗಿದ್ರೆ ಉತ್ತರ ಯಾವುದಾಗತ್ತೆ? ನೋಡಿ, ಆಲ್ಫಾ ಸೆಂಟಾರಿ ಅಂತಕ್ಕಂಥದ್ದು ಬರೀ ಕಣ್ಣಿಗೆ ಕಾಣುವ ಸಮೀಪದ ನಕ್ಷತ್ರ ಆಗಿರುತ್ತೆ. ಓಕೆನಾ? ಇದನ್ನು ಗಮನಿಸ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಈಗ 4ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಮರಾಠರ ಮೊಟ್ಟ ಮೊದಲ ಪೇಶ್ವೆಯ ಹೆಸರೇನು? ಮರಾಠರ ಮೊಟ್ಟ ಮೊದಲ ಪೇಶ್ವೆಯ ಹೆಸರೇನು? ಆಗಿದ್ರೆ ಉತ್ತರ ನೋಡ್ಕೊಳ್ಳಿ. ಮೊರೋಪಂತ್ ಪಿಂಗ್ಲೆ ಅಂತಕ್ಕಂಥವ್ರು ಮರಾಠರ ಮೊಟ್ಟ ಮೊದಲ ಪೇಶ್ವೆ ಆಗಿರ್ತಾರೆ, ಗಮನಿಸ್ಕೊತೀರಿ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. ಆಲಂಗೀರ್ ಎಂಬುದು ಯಾವ ಮೊಘಲ್ ದೊರೆಯ ಬಿರುದಾಗಿತ್ತು? ನಾವು ಈ ಹಿಂದೆ ಇದನ್ನು ಕೇಳಿದ್ದೀವಿ ಅಂತ ಅನ್ಕೊತೀವಿ, ಆದರೆ ಪರೀಕ್ಷಾ ಒಂದು ಹಂತದಲ್ಲಿ ಅಥವಾ ಆ ಒಂದು ಪರೀಕ್ಷಾ ಒಂದು ಕೊಠಡಿಯಲ್ಲಿ ನಮಗೆ ಇದು ನೆನಪಿಗೆ ಬರ್ದೇನೂ ಹೋಗ್ಬೋದು. ಸೊ ಹಾಗಾಗಿ ನೀವೇನು ಮಾಡ್ಕೊಳ್ಳಿ, ಯಾವುದೇ ರೀತಿ ಆಬ್ಜೆಕ್ಟಿವ್ ಟೈಪ್ ಏನಿರತ್ತಲ್ವ, ಮಲ್ಟಿಪಲ್ ಚಾಯ್ಸು, ಸೊ ಅವುಗಳನ್ನು ಹೆಚ್ಚೆಚ್ಚು ನೋಡ್ಕೊಳ್ಳೋದಕ್ಕಿಂತ ನೇರ ಪ್ರಶ್ನೆಗೆ ನೇರ ಉತ್ತರ ಅಂತಕ್ಕಂಥದ್ದು ನನ್ನ ಒಂದು ಮಾಹಿತಿ. ಸೊ ಹೀಗಿದ್ದಾಗ ಅಲ್ಲಿ ಏನೇ ಪ್ರಶ್ನೆ ಕೇಳಿದರೂ ನಿಮಗೆ ನೇರವಾಗಿ ಉತ್ತರ ಆಪ್ಷನ್ಸನ್ನು ನೋಡೋಕ್ಕಿಂತ ಮುಂಚೆನೇ ಬಂದುಬಿಡತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಕೊಳ್ಳಿ, ನೇರ ಪ್ರಶ್ನೆ ನೇರ ಉತ್ತರ ನೋಡ್ಕೊಳ್ಳಿ ಆದಷ್ಟು ಸಾಧ್ಯವಾದಷ್ಟು. ಆಗಿದ್ರೆ ಈ ಪ್ರಶ್ನೆಗೆ ಉತ್ತರ ಔರಂಗಜೇಬ್. ಆಲಂಗೀರ್ ಎಂಬುದು ಔರಂಗಜೇಬ್ ಮೊಘಲ ದೊರೆಯ ಬಿರುದಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ಈಗ 6ನೇ ಪ್ರಶ್ನೆ. ಅಬ್ದುಲ್ ಹಮೀದ್ ಲಾಹೋರಿ ಯಾರು? ಅಬ್ದುಲ್ ಹಮೀದ್ ಲಾಹೋರಿ ಅಂತಕ್ಕಂಥವ್ರು ಯಾರು ಅಂತ ಪ್ರಶ್ನೆ.
ಎಸ್ ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ಶಹಜಾನನ ಆಳ್ವಿಕೆಯಲ್ಲಿ ಅವನ ಅಧಿಕೃತ ಚರಿತ್ರಕಾರನಾಗಿದ್ದನು. ಯಾರು? ಅಬ್ದುಲ್ ಹಮೀದ್ ಲಾಹೋರಿ ಅಂತಕ್ಕಂಥವನು. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ ನೋಡಿ. ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿ ರಕ್ಷಣೆ ಕುರಿತು ತಿಳಿಸುವಂತಹ ಸಂವಿಧಾನದ ವಿಧಿ ಯಾವುದು? ಓಕೆ, ಯಾವುದು? ಓಕೆ, ಉತ್ತರ ನೋಡ್ಕೊಳ್ಳಿ. 48ನೇ ಎ ವಿಧಿಯಾಗಿರುತ್ತೆ. ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿ ರಕ್ಷಣೆ ಕುರಿತಾದಂತಹ ಒಂದು ಸಂವಿಧಾನದ ವಿಧಿ ಬಂದು 48ನೇ ಎ ವಿಧಿ ಆಗಿರುತ್ತೆ. ಓಕೆನಾ. ಎಸ್ ಹಾಗಿದ್ರೆ ಮುಂದಿನ ಪ್ರಶ್ನೆ, ಆಧುನಿಕ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೀತಾರೆ? 8ನೇ ಪ್ರಶ್ನೆ ಇದು. ಆಧುನಿಕ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ಎಸ್ ಹಾಗಿದ್ರೆ ಉತ್ತರ ನೋಡೋಣ. ಗೆಲಿಲಿಯೋ ಗೆಲಿಲಿ ಅಂತಕ್ಕಂಥವರು ಆಧುನಿಕ ವಿಜ್ಞಾನದ ಪಿತಾಮಹ ಎಂದು ಕರೆಸ್ಕೊಂಡಿರ್ತಾರೆ. ಓಕೆನಾ. ಅದೇ ರೀತಿ ಬನ್ನಿ ಸ್ನೇಹಿತರೆ 9ನೇ ಪ್ರಶ್ನೆ ನೋಡ್ಕೊಳ್ಳೋಣ. ದಿ ಬ್ಲೂ ಅಂಬ್ರೆಲಾ ಎಂಬುದು ಯಾರ ಕಾದಂಬರಿ ಆಗಿರುತ್ತೆ? ಯಾವುದು? ದಿ ಬ್ಲೂ ಅಂಬ್ರೆಲಾ ಅಂತಕ್ಕಂಥದ್ದು ಯಾರ ಕಾದಂಬರಿ ಆಗಿರುತ್ತೆ? ಎಸ್ ಹಾಗಿದ್ರೆ ಉತ್ತರ ರಸ್ಕಿನ್ ಬಾಂಡ್ ಅಂತಕ್ಕಂಥವರು ದಿ ಬ್ಲೂ ಅಂಬ್ರೆಲಾ ಎಂಬ ಕಾದಂಬರಿಯ ರಚನೆಕಾರರಾಗಿರ್ತಾರೆ. ಎಸ್ ಹಾಗಿದ್ರೆ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಸ್ನೇಹಿತರೆ, ಪ್ರಸಿದ್ಧ ಜೈನ ಪಂಡಿತನಾದ ಜಿನಸೇನನು ಯಾವ ದೊರೆಯ ಆಸ್ಥಾನದಲ್ಲಿ ಇದ್ದನು? ನೋಡಿ, ಪ್ರಸಿದ್ಧ ಜೈನ ಪಂಡಿತನಾದಂತಹ ಜಿನಸೇನನು ಯಾವ ಒಂದು ದೊರೆಯ ಆಸ್ಥಾನದಲ್ಲಿ ಇದ್ದನು ಅಂತಕ್ಕಂಥದ್ದು. ಎಸ್ ಹಾಗಿದ್ರೆ ಉತ್ತರ ಬಂದು ಅಮೋಘ ವರ್ಷನ ಒಂದು ಆಸ್ಥಾನದಲ್ಲಿ ಪ್ರಸಿದ್ಧನಾದಂತಹ ಜೈನ ಪಂಡಿತನಾದಂತಹ ಜಿನಸೇನನು ಏನು ಮಾಡಿರ್ತಾನೆ, ಅಲ್ಲಿ ಆ ಒಂದು ಆಸ್ಥಾನದಲ್ಲಿ ಅವನಿಗೆ ಸ್ಥಾನವನ್ನು ಕೊಟ್ಟಿರ್ತಾರೆ. ಸೊ ಅವನು ಆ ಆಸ್ಥಾನದಲ್ಲಿ ಇರ್ತಾನೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಸೊ ಇವತ್ತು 10 ಪ್ರಶ್ನೆಗಳನ್ನ ನೋಡ್ಕೊಂಡ್ವಿ ಸ್ನೇಹಿತರೆ. ಸೊ ಖಂಡಿತ ಇದು ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ. ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟಲ್ಲಿ ಬರ್ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಇದೇ ರೀತಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ.